ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಭಗವದ್ಗೀತೆಯ 2ನೇ ಅಧ್ಯಾಯದ 12ನೇ ಶ್ಲೋಕ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಇದು ನಿನ್ನೆ ನೋಡಿದ ಶ್ಲೋಕ. ಇದು ಅಂದ್ರೆ ಪರಮಾತ್ಮ ಜೀವರು ನಿತ್ಯ ಎಂಬುದನ್ನ ತಿಳಿಸಿಕೊಡೋದಕ್ಕೆ ತಿಳಿಸಿರುವ ಮಾತು. ನಾನು ಇಲ್ಲ ಅಂತ ಇಲ್ಲ, ಅಂದ್ರೆ ನಾನು ಸದಾ ಕಾಲದಲ್ಲಿ ಇದ್ದೇ ಇರ್ತೇನೆ ಹಾಗೆ ಅಂತ. ಹಿಂದೆ ನೀನು ಇಲ್ಲ ಅಂತ ಇಲ್ಲ, ಸದಾ ಕಾಲದಲ್ಲಿ ನೀನು ಇದ್ದೀಯ, ಭೂತಕಾಲದಲ್ಲೂ ನೀನಿದ್ದೀಯ. ಅದೇ ತರ ಜನಾಧಿಪರು ಅಂದ್ರೆ ಈ ರಾಜರು ಯಾರಿದ್ದಾರೆ ಅವರು ಕೂಡ ಹಿಂದೆ ಇಲ್ಲ ಅಂತ ಇಲ್ಲ, ಅವರು ಹಿಂದೆ ಇದ್ದವರೇ, ಹಿಂದೆನೂ ಇದ್ದಾರೆ, ಮುಂದೇನೂ ಇರ್ಲಿಕ್ಕಿದ್ದಾರೆ. ಪರಂಶ ಭವಿಷ್ಯಾಮಹ, ಮುಂದೆ ಇಲ್ಲ ಅಂತ ಇಲ್ಲ ಅಂದ್ರೆ ಏನರ್ಥ, ಇದ್ದೇ ಇರ್ತಾರೆ ಹಾಗೆ ಅಂತ ಅರ್ಥ. ಭೂತಕಾಲವನ್ನ ಪರಮಾತ್ಮ ತಿಳಿಸಿದ್ದ. ಭೂತಕಾಲದಲ್ಲಿ ಎಲ್ಲಾ ಜೀವರು ಇದ್ದಾರೆ, ಭವಿಷ್ಯತ್ ಕಾಲದಲ್ಲಿ ಎಲ್ಲಾ ಜೀವರು ಇರ್ತಾರೆ. ಪರಮಾತ್ಮ ನಾನು ಇದ್ದೇನೆ ಅಂತ ಹೇಳ್ಕೊತಾನೆ. ವರ್ತಮಾನ ಕಾಲ ಹೇಳಿಲ್ಲ, ಅದು ಕಣ್ಣಿಗೆ ಕಾಣ್ತಾ ಇದ್ದಾರೆ, ಎದುರುಗಡೆ ಇದ್ದಾರೆ, ಅದರಿಂದ ಪರಮಾತ್ಮ ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲದ್ದು ಹೇಳಿಲ್ಲ ಹಾಗೆ ಅಂತ ಅರ್ಥ. ಈ ರೀತಿಯಾಗಿ ಜೀವ 3 ಕಾಲದಲ್ಲೂ ಇರ್ತಾನೆ ಹಾಗೆ ಅಂತ ಅದರ ಅಭಿಪ್ರಾಯ. ಇನ್ನು ನೋಡಿ, ಅರ್ಜುನನ ನಾವು ಹಿಂದೆ ನೋಡಿದ್ದೀವಿ. ಅರ್ಜುನನ ದುಃಖಕ್ಕೆ 2 ಕಾರಣ ಹೇಳ್ತಾರೆ. ಒಂದು ಜೀವನಾಶ ಆಗ್ತದೆಯೋ ಅಥವಾ ದೇಹ ನಾಶ ಆಗ್ತದೆ ಅಂತ ದುಃಖನೋ ಅಂತ. ಜೀವನಾಶ ಆಗ್ತದೆ ಅಂತ ದುಃಖನೋ, ದೇಹ ನಾಶ ಆಗ್ತದೆ ಅಂತ ದುಃಖನೋ ಹಾಗೆ ಅಂತ. ದೇಹ ನಾಶ, ಜೀವನಾಶ ಆಗೋದಿಲ್ಲ ಅಂತ ಹೇಳಿದ್ರು. ಯಾಕೆ? ಜೀವ ನಿತ್ಯ ಹಾಗೆ ಅಂತ. ಜೀವ ನಿತ್ಯ, ಅದನ್ನೇ ಪರಮಾತ್ಮ ಆ ಶ್ಲೋಕದಲ್ಲಿ ಹೇಳಿದ್ದು. ಈ 13ನೇ ಶ್ಲೋಕದಲ್ಲಿ ದೇಹವು ನಿತ್ಯ, ದೇಹ ನಿಮಿತ್ತವಾಗಿ ದುಃಖ ಬೇಡ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ದೇಹಿನಃ ಅಸ್ಮಿನ್, ಶರೀರವುಳ್ಳವನಾದ ಈ ಜೀವನ, ಈ ಸ್ಥೂಲ ದೇಹ ಅಂತ ಏನಿದೆ, ಅಸ್ಮಿನ್ ದೇಹೆ, ಈ ಸ್ಥೂಲ ದೇಹದಲ್ಲಿ ಹೇಗೆ ಕೌಮಾರಂ ಯೌವನಂ ಜರ, ಅಂದ್ರೆ ಕೌಮಾರ ಅಂದ್ರೆ ಸಣ್ಣ ಮಗುವಾಗಿರೋದು, ಯೌವನ ಅದೇ ತರ ಜರ ಮುಪ್ಪು ಹೇಗೆ ಬರ್ತದೆ. ಒಂದೇ ಜೀವನಿಗೆ ಈ ರೀತಿಯಾದ ಶರೀರದ ವಿಕಾರ, ಸಣ್ಣ ಮಗುವಾಗಿರೋದು, ಯೌವನ ಬರೋದು, ವೃದ್ಧಾಪ್ಯ ಬರೋದು ಹಾಗೆ ಅಂತ. ಅದು ಬಂದಾಗ ಅವನು ದುಃಖ ಪಡೋದಿಲ್ಲ. ನನಗೆ ಮಗುವಾಗಿದ್ದ ಶರೀರ ಹೋಯ್ತು, ಯೌವನ ಬಂದು ದುಃಖ ಪಡ್ತಾರ. ಅದೇ ತರ ಯೌವನ ಬಂದಾಗ ನನಗೆ ವೃದ್ಧಾಪ್ಯ ಶರೀರ ಬಂತಲ್ಲ ಅಂತ ಯಾರೋ ದುಃಖ ಪಡ್ತಾರ? ದುಃಖ ಪಡೋದಿಲ್ಲ. ಹೇಗೋ ಅದೇ ತರ ದೇಹಾಂತರ ಪ್ರಾಪ್ತಿ, ಒಂದು ಶರೀರ ಬಿಟ್ಟ ಮೇಲೆ ಇನ್ನೊಂದು ಶರೀರ ಬಂದೇ ಬರ್ತದೆ. ದೇವರು ಕೊಟ್ಟೇ ಕೊಡ್ತಾನೆ, ಅವರವರ ಕರ್ಮಾನುಸಾರ ದೇವರು ಕೊಡ್ತಾನೆ ಹಾಗೆ ಅಂತ ಜ್ಞಾನಿಗಳಿಗೆ ಗೊತ್ತಿದೆ. ಅದರಿಂದ ದೇಹಾಂತರ ಪ್ರಾಪ್ತಿ, ಜ್ಞಾನಿಗಳು ತತ್ರ ನ ಮುಖ್ಯತಿ, ಮೋಹವನ್ನ ದುಃಖವನ್ನ ಪಡೆಯೋದಿಲ್ಲ ಅಂತ ಅರ್ಥ. ಯಾಕೆ? ಮುಂದೆ ಶರೀರ ಬಂದೇ ಬರುತ್ತದೆ. ನೋಡಿ, ಹಿಂದಿನ 1ನೇ ಶ್ಲೋಕದಲ್ಲಿ ಪರಮಾತ್ಮ ಏನ್ ಹೇಳಿದ್ದು, ಜ್ಞಾನಿಗಳು ದುಃಖ ಪಡೋದಿಲ್ಲ ಹಾಗೆ ಅಂತ. ದುಃಖ ಪಡೋದಕ್ಕೆ 2 ಕಾರಣ ಇದೆ. ಒಂದು ಜೀವನಾಶ ಆಗ್ತಾನೋ ಹಾಗೆಂದ್ರೆ ಜೀವನಾಶ ಆಗೋದಿಲ್ಲ ಅಂತ ಹೇಳಿದ್ದು. ಇನ್ನು ಶರೀರ ನಾಶ ಆಗ್ತದೋ ಹಾಗೆಂತ ಹೇಳಿದ್ರೆ, ಶರೀರ ನಾಶದಿಂದ ದುಃಖ ಅಂತ ಹೇಳಿದ್ರೆ, ಶರೀರ ನಾಶ ಆದರೂ ಕೂಡ ಇನ್ನೊಂದು ಶರೀರ ಬಂದೇ ಬರುತ್ತದೆ.
ಅದು ಬ್ರಹ್ಮಾಂಡ ಇದ್ದಂಗೆ ನೋಡಿ, ಒಂದು ಬ್ರಹ್ಮಾಂಡ ಹೋದ್ರೆ ಇನ್ನೊಂದು ಬ್ರಹ್ಮಾಂಡ ಬರುತ್ತದೆ. ಹೇಗೋ ಅದೇ ತರ ಒಂದು ಶರೀರ ಹೋದ್ರೆ ಇನ್ನೊಂದು ಶರೀರ ಬಂದೇ ಬರುತ್ತದೆ. ಅದರಿಂದ ಜ್ಞಾನಿಗಳು ಈ ವಿಚಾರದಲ್ಲಿ ದುಃಖ ಪಡೋದಿಲ್ಲ. ಹಾಗೆ ಹೊಸ ಶರೀರ ಬಂದೇ ಬರುತ್ತದೆ. ಹಾಗೆ ಇನ್ನು ಮೂರನೇ ಪಕ್ಷ ಹೇಳ್ತಾರೆ. ಮೂರನೇ ಪಕ್ಷ ಏನು ಅಂದ್ರೆ ಶರೀರಕ್ಕಿಂತ ಬೇರೆಯಾದ ಜೀವನೇ ಇಲ್ಲ ಹಾಗೆ ಅಂತ. ಅಂದ್ರೆ ಈಗಿನ ಸೈನ್ಸ್ ಕೂಡ ಒಂದು ರೀತಿಯಾಗಿ ಇದನ್ನೇ ಹೇಳೋದು. ಏನು ಜೀವ ಅಂತ ಒಂದು ಕಾನ್ಸೆಪ್ಟ್ ಅನ್ನ ನೀವು ಯಾಕೆ ತರ್ತೀರಿ? ಜೀವ ಅಂತ ಒಂದು ಇಲ್ಲವೇ ಇಲ್ಲ. ಇರೋದು ಈ ಶರೀರ. ಶರೀರ ನಾಶವಾಯ್ತು ಅಂದ್ರೆ ಎಲ್ಲ ನಾಶವಾಗ್ತದೆ ಅಷ್ಟೇ. ಜೀವ ಅಂತ ಒಬ್ಬ ಇದ್ದಾನೆ ಅಂತ ಯಾಕೆ ಒಪ್ಪಬೇಕು? ತುಂಬಾ ಮುಖ್ಯವಾದ ಒಂದು ವಿಚಾರ ಇದು. ಜೀವ ಅಂತ ಒಂದು ಇದ್ರೆ ಸಾಧನೆ, ಮೋಕ್ಷ, ದೇವರನ್ನು ತಿಳ್ಕೋಬೇಕು ಇತ್ಯಾದಿ ವಿಚಾರಗಳು ಎಲ್ಲ ಬರ್ತದೆ. ಶರೀರ ಮುಗಿತು ಅಂದ್ರೆ ಮುಗೀತು ಅಷ್ಟೇ. ಹಾಗಿರುವಾಗ ಬೇರೆ ಜೀವ ಇದ್ದಾನೆ ಅಂತ ಯಾಕೆ ಒಪ್ಪಬೇಕು? ಹಾಗೆಂದ್ರೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಹೇಗೆ ಈ ಒಂದು ಶರೀರದಲ್ಲಿ ಕೌಮಾರಂ ಮಗುವಿನ ಅವಸ್ಥೆ, ಯೌವನದ ಅವಸ್ಥೆ, ಜರ ಮುಪ್ಪಿನ ಅವಸ್ಥೆ, ಈ ರೀತಿಯಾದ ಶರೀರ ವ್ಯತ್ಯಾಸಗಳು ಆದ್ರೂ ಕೂಡ ನಾನು ಎನ್ನತಕ್ಕ ಒಂದು ಜ್ಞಾನ ಇದೆ ನೋಡಿ, ಅದು ಎಲ್ಲಾ ವಯಸ್ಸಿನಲ್ಲೂ ಆ ಜೀವನಿಗೆ ಇದ್ದೇ ಇರುತ್ತದೆ. ಆ ನಾನು ಎನ್ನುವುದ ಜ್ಞಾನ ಯಾರಿಗೆ ಇದೆ? ಜಡಕ್ಕೆ ಜ್ಞಾನ ಇರೋದಿಲ್ಲ. ಶರೀರ ಜಡ, ಶರೀರಕ್ಕೆ ಜ್ಞಾನ ಇರೋದಿಲ್ಲ. ಅದರಿಂದ ನಾನು ಎನ್ನತಕ್ಕ ಒಂದು ಜ್ಞಾನ ನಮಗೆ ಇದೆ ನೋಡಿ, ಅದು ಯಾರಿಗೆ ಬರೋದು? ನಾನು ಊಟ ಮಾಡಿದೆ, ನಾನು ಓದಿದೆ ಹಾಗೆಂತಲೇ ಹೇಳ್ತೀವಿ. ಆ ಜ್ಞಾನ ಬರೋದು ಯಾರಿಗೆ? ಅದು ಜಡಭೂತವಾದ ದೇಹಕ್ಕೆ ಇರಲ್ಲ. ಅದರಿಂದ ಶರೀರಕ್ಕಿಂತ ಬೇರೆಯಾದ ಜೀವನಿಗೆ ಜ್ಞಾನ. ಅದಕ್ಕೆ ಅವನನ್ನ ಚೇತನ ಅಂತ ಕರೆಯೋದು. ಚೇತನ ಅಂದ್ರೆ ಜ್ಞಾನವುಳ್ಳವ ಅಂತ ಅರ್ಥ. ದೇಹ, ಇಂದ್ರಿಯ, ಮನಸ್ಸು ಎಲ್ಲವೂ ಕೂಡ ಜಡ. ಆದ್ರೂ ನಮಗೆ ನಾನು ಎನ್ನತಕ್ಕ ಒಂದು ಜ್ಞಾನ ಅದು ಬಂದೇ ಬರುತ್ತದೆ. ಅದು ಚೇತನದ ಪ್ರಭಾವದಿಂದ ಹಾಗೆ ಅಂತ ಹೇಳ್ತಾರೆ. ಅದರಿಂದ ದೇಹಾತಿರಿಕ್ತವಾದ ಚೇತನನನ್ನ ಒಪ್ಪಲೇಬೇಕು ಹಾಗೆ ಅಂತ ಅರ್ಥ. ಅದರಿಂದ ಆ ವಿಚಾರದಲ್ಲಿ ಜ್ಞಾನಿಗಳು ಮೋಹವನ್ನು ಪಡೆಯೋದಿಲ್ಲ ಹಾಗೆ ಅಂತ. ನೋಡಿ, ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ. ಹುಟ್ಟಿದ ಕೂಡಲೇ ಮೃಗಗಳಿಗೆ, ಆಕಳುಗಳು, ಆನೆಗಳು, ಪಕ್ಷಿಗಳು, ಮೀನುಗಳು ಅದೆಲ್ಲವೂ ಕೂಡ ತಮಗೆ ಯಾವುದು ಭಯ, ತಮಗೆ ಯಾವುದರಿಂದ ಭಯ, ತಮಗೆ ಯಾವುದರಿಂದ ಭಯ ಇಲ್ಲ ಹಾಗೆಂಬ ಎಲ್ಲ ವಿಚಾರವೂ ಕೂಡ ಗೊತ್ತಿದೆ ನೋಡಿ. ಅದಕ್ಕೆ ಆಕಳಿಗೆ ವ್ಯಾಘ್ರದಿಂದ ಭಯ ಅಂತ ಯಾರು ಹೇಳಿಕೊಟ್ರು? ಹುಟ್ಟಿದಾಗಲೇ ಗೊತ್ತಾಗ್ತದೆ ಅವಕ್ಕೆಲ್ಲ. ಜಾತ ಮಾತ್ರಾಹ ಮೃಗಾಹ ಗಾವಹ ಹಸ್ತಿನಃ ಪಕ್ಷಿನೋ ಜಶಾಹ ಭಯಾಭಯ ಸ್ವಭೋಗಾದೋ ಕಾರಣಾನಿ ವಿಜಾನತೆ. ಅಂದ್ರೆ ಹುಟ್ಟಿದ ಕೂಡಲೇ ಆ ಪ್ರಾಣಿಗಳಿಗೆಲ್ಲ ಸುಖ ದುಃಖ ಅವುಗಳಿಗೆ ಕಾರಣ ಯಾವುದು, ಅದಕ್ಕೆ ಪರಿಹಾರ ಏನು? ಅದೆಲ್ಲ ಹಿಂದಿನ ಜನ್ಮದಿಂದಲೇ ಬಂದಿರುತ್ತದೆ. ಅವುಗಳಿಗೆ ಹಿಂದಿನ ಜನ್ಮದಲ್ಲೇ ಬಂದಿರುತ್ತದೆ. ಅದರಿಂದ ಇದರಿಂದ ನಮಗೇನು ಗೊತ್ತಾಗ್ತದೆ? ಶರೀರಕ್ಕಿಂತ ಬೇರೆಯಾದ ಒಂದು ಜೀವ ಇದ್ದಾನೆ. ಶರೀರ ನಾಶವಾದರೂ ಕೂಡ ಜೀವ ನಾಶ ಆಗೋದಿಲ್ಲ ಹಾಗೆ ಅಂತ ಅದರ ಅಭಿಪ್ರಾಯ. ಇದ್ರ ಮೇಲೆ ಬರುವ ಪ್ರಶ್ನೆ, ಆಯ್ತು ಭೀಷ್ಮಾದಿಗಳು ನೀವು ಹೇಳಿದ್ದು ಸರಿ, ಆದ್ರೂ ಭೀಷ್ಮಾದಿಗಳು ನಶಿಸಿ ಹೋದ್ರೆ
ಅವರ ದರ್ಶನಾದಿಗಳು ಆಗೋದಿಲ್ಲಲ್ಲ ಅಂತ ಪ್ರಶ್ನೆ. ಅದಕ್ಕೆ ಮುಂದಿನ ಶ್ಲೋಕ ಬರುತ್ತದೆ, ಅದನ್ನ ನಾಳೆ ಸೇರಿದಾಗ ಮಾಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆಸನ ಶ್ರೀ ಹರೇ ನಮಃ.